आतंकियों ने मासूम देशवासियों को जिस बेरहमी से मारा है, उससे पूरा देश व्यथित है। कोटि कोटि देशवासी दुखी हैं। सभी पीड़ित परिवारों के इस दुख में पूरा देश उनके साथ खड़ा है। जिन परिवारजनों का अभी इलाज चल रहा है, वे जल्द स्वस्थ हो, इसके लिए भी सरकार हर प्रयास कर रही है। साथियों, इस आतंकी हमले में किसी ने अपना बेटा खोया, किसी ने अपना भाई खोया, किसी ने अपना जीवन साथी खोया है। उनमें से कोई बांग्ला बोलता था, कोई कन्नड़ा बोलता था, कोई मराठी था, कोई ओडिया था, कोई गुजराती था, कोई यहां बिहार का लाल था। आज उन सभी की मृत्यु पर करगिल से कन्याकुमारी तक ಪ್ರಾಧ್ಯಾಪಕರೇ, ಸಿಎಲ್ಇ ಸಂಸ್ಥೆಯ ಪ್ರಾಧ್ಯಾಪಕರೇ, ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಮತ್ತು ಸಿಪಿಐ ಸಂಸ್ಥೆಯ ಪ್ರಾಧ್ಯಾಪಕರೇ, ವಿದ್ಯಾರ್ಥಿ ಮತ್ತು ಸಮಸ್ತ ನಾಗರಿಕರು, ಪಹಲ್ಗಾಮ್ದಲ್ಲಿ ನಡೆದಂಥ ಘಟನೆಯನ್ನು ಖಂಡಿಸಿ ಚಿಕ್ಕೋಡಿಯಲ್ಲಿ ಇವತ್ತು ಈ ಶ್ರದ್ಧಾಂಜಲಿ ಸಭೆಯನ್ನು ಆಯೋಜನೆ ಮಾಡಲಾಗಿದೆ. ಒಂದು ನಿಮಿಷ ನಾವೆಲ್ಲರೂ ಕೂಡ ಅಗಲಿದ ಎಲ್ಲ ಆತ್ಮಗಳಿಗೆ ಶಾಂತಿಯನ್ನು ಕೊಡೋಣ. ಮೌನ ಪ್ರಾರಂಭ. ಮೌನ ಮುಕ್ತಾಯ. ಭಾರತದ ಕಣಿವೆ ಕಾಶ್ಮೀರದಲ್ಲಿ ಆಗಿರ್ತಕ್ಕಂಥ ಘಟನೆ ಇಡೀ ವಿಶ್ವ ಭಾರತದ ಕಡೆ ನೋಡುವಂತಾಗಿದೆ. ಭಾರತದ ಮುಕುಟಮಣಿ ಆಗಿರ್ತಕ್ಕಂಥ ಕಾಶ್ಮೀರದಲ್ಲಿ ನಡೆದಂಥ ಘಟನೆ ಭಾರತದ ನಾಗರಿಕರ ಏಕತೆ ಮತ್ತು ಅಖಂಡತೆಯನ್ನು ಪ್ರಶ್ನಿಸತಕ್ಕಂಥ ಕೆಲಸ ಇದಾಗಿದೆ. ಇದನ್ನ ಇಡೀ ಚಿಕ್ಕೋಡಿ ಜನತೆ ಖಂಡಿಸ್ತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಭಾರತ ಜನತೆ ಯಾವಾಗಲೂ ಶಾಂತಿ ಪ್ರಿಯರು ಮತ್ತು ಅದರ ಜೊತೆಗೆ ಸೌಹಾರ್ದತೆಯಿಂದ ಬದುಕ್ತಕ್ಕಂಥ ಜನ ಭಾರತದವರು. ಆದರೆ ಇದನ್ನೇ ಭಾರತದ ಜನರ ಒಂದು ವೀಕ್ನೆಸ್ ಅಂತ ತಿಳ್ಕೊಂಡಿದ್ರೆ ಅದು ತಪ್ಪು. ಭಾರತದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ನಿನ್ನೆ ಜನತೆಯನ್ನ ಭಾರತವನ್ನು ಉದ್ದೇಶಿಸಿ ಬಿಹಾರದಲ್ಲಿ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಘಟನೆಯನ್ನ ಖಂಡಿಸಿದ್ದಾರೆ ಮತ್ತು ಅದರ ಜೊತೆಗೆ ನಾವು ಶಾಂತಿ ಮತ್ತು ಸೌಹಾರ್ದತೆಯಿಂದ ಬದುಕಬೇಕಂತಕ್ಕಂಥ ಮಾತನ್ನು ಸಹಿತ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಭಾರತ ಯಾವಾಗಲೂ ಶಾಂತಿ ಪ್ರಿಯ ರಾಷ್ಟ್ರ ಮತ್ತು ಪಕ್ಕದ ಯಾವುದೇ ದೇಶಗಳ ಜೊತೆಗೆ ಸೌಹಾರ್ದತೆಯಿಂದ ಬದುಕ್ತಕ್ಕಂಥ ನಾವು ಬೇರೆಯವ್ರನ್ನ ಸಹಿತ ಅದೇ ರೀತಿ ಸಹೋದರತ್ವದಿಂದ ನೋಡ್ತಕ್ಕಂಥ ಭಾವನೆ ಭಾರತೀಯರು. ಆದರೆ ಅದೇ ನಮ್ಮ ದೌರ್ಬಲ್ಯ ಅಂತ ಯಾರಾದ್ರೂ ತಿಳ್ಕೊಂಡಿದ್ರೆ ಅದನ್ನು ಭಾರತ ಖಂಡಿಸ್ತದೆ. ಇವತ್ತು ಭಾರತದಲ್ಲಿರ್ತಕ್ಕಂಥ ನಾವೆಲ್ಲರೂ ಸಹಿತ ಸಹೋದರತ್ವದಿಂದ ಬದುಕಬೇಕಾಗಿದೆ, ಬಾಳಬೇಕಾಗಿದೆ. ಮತ್ತು ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಿದ್ರೆ ಯಾರು ಅನ್ಯತಾ ಭಾವಿಸಬಾರದು. ಭಾರತದ ಏಕತೆ ಮತ್ತು ಅಖಂಡತೆ ಬಂದಾಗ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಜಾತಿ ಧರ್ಮಗಳನ್ನು ಮೀರಿ ಭಾರತ ನನ್ನದು ಅಂತಕ್ಕಂಥ ರೀತಿಯಲ್ಲಿ ಇವತ್ತು ನಾವು ನಮ್ಮ ಜೀವನವನ್ನು ಸಾಗಿಸಬೇಕಾಗಿದೆ. ಇಂಥ ಸಂದರ್ಭದಲ್ಲಿ ಒಟ್ಟಾಗಬೇಕಾಗಿದೆ, ಒಂದಾಗಬೇಕಾಗಿದೆ. ನಾವು ಯಾವುದೇ ರಾಜಕೀಯ ಪಕ್ಷಗಳಿಗೆ ಸೇರಿರ್ಬೋದು,
ಯಾವುದೇ ಜಾತಿ ಜನಾಂಗಗಳಿಗೆ, ಯಾವುದೇ ಧರ್ಮಗಳಿಗೆ ಸೇರಿರಬಹುದು. ಆದರೆ ಭಾರತದ ಏಕತೆ ಮತ್ತು ಅಖಂಡತೆ ಬಂದಾಗ ನಾವೆಲ್ಲರೂ ಒಂದು, ನಮ್ಮ ಒಂದೇ ತಾಯಿಯ ಮಕ್ಕಳು ಅಂತಕ್ಕಂಥ ರೀತಿಯಲ್ಲಿ ನಮ್ಮ ಭಾವನೆಗಳು ಇರಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ನಡೆಯತಕ್ಕಂಥ ಈ ಸಭೆ ಇದು ಭಾರತದ ಏಕತೆ ಮತ್ತು ಅಖಂಡತೆಗಾಗಿ ಮತ್ತು ವಿಶೇಷವಾಗಿ ಈ ಒಂದು ಸಭೆಯ ಮುಖಾಂತರ ನಾವು ಚಿಕ್ಕೋಡಿ ಜನತೆ ಭಾರತದ ಸಾರ್ವಭೌಮತ್ವವನ್ನು ರಕ್ಷಿಸಲಿಕ್ಕೆ ಮತ್ತು ಭಾರತದ ಏಕತೆ ಮತ್ತು ಅಖಂಡತೆಯನ್ನು ರಕ್ಷಿಸಲಿಕ್ಕೆ, ತಾಯಿಯನ್ನ ರಕ್ಷಿಸಲಿಕ್ಕೆ ನಾವು ಈ ಹೋರಾಟದಲ್ಲಿ ನಾವು ಇದ್ದೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಮಡಿದಂತ ಅನೇಕ ನಾಗರಿಕರು, ನಿಮ್ಗೆ ಗೊತ್ತಿರಬಹುದು, ನಮಗೆ ಇವತ್ತು ನಮ್ಮ ಇಡೀ ಜೀವಮಾನದಲ್ಲಿ ನಾವು ಯಾರೂ ಸಹಿತ ಕಾಶ್ಮೀರವನ್ನು ನೋಡಿರಲಿಲ್ಲ. ಆದರೆ ಕಳೆದ 4 ವರ್ಷಗಳಲ್ಲಿ ಭಾರತ ಸರ್ಕಾರ ಕಾಶ್ಮೀರವು ಭಾರತದ ಅವಿಭಾಜ್ಯ ಅಂಗ ಅಂತ ಹೇಳಿ ಭಾರತದ ಪ್ರತಿಯೊಬ್ಬ ಪ್ರಜೆ ಕಾಶ್ಮೀರ ನನ್ನದು ಅಂತಕ್ಕಂಥ ರೀತಿಯಲ್ಲಿ ಕಾಶ್ಮೀರಕ್ಕೆ ಭೇಟಿ ಕೊಟ್ಟದ್ದನ್ನು ಈ ಸಂದರ್ಭದಲ್ಲಿ ಸ್ಮರಿಸಬೇಕಾಗ್ತದೆ. ಆದರೆ ಅಲ್ಲಿ ಹೋಗಿ ಬಂದ ನಂತರ ಭಾರತದಲ್ಲಿ ಇಂಥ ಒಂದು ಸೌಂದರ್ಯ ಮತ್ತು ಅಲ್ಲಿರ್ತಕ್ಕಂಥ ಸೃಷ್ಟಿಯ ಬಗ್ಗೆ ನಾವೆಲ್ಲರೂ ಅತ್ಯಂತ ಅಭಿಮಾನದಿಂದ ಮಾತನಾಡಿದ್ವಿ. ಆದರೆ ಇವತ್ತು ಎಲ್ಲೋ ಒಂದು ಕಡೆ ಅದಕ್ಕೆ ಕುಂದು ತರ್ತಕ್ಕಂಥ ಘಟನೆ ಇವತ್ತು ಆಗಿದೆ. ಅಲ್ಲಿ ಯಾರು ಇವತ್ತು ತಮ್ಮ ವೈವಾಹಿಕ ಜೀವನದ ಸುಂದರ ಕ್ಷಣಗಳನ್ನು ಕಳೀಲಿಕ್ಕೆ ಹೋಗಿದ್ರು ಅಥವಾ ಜೀವನದ ಅತ್ಯುತ್ತಮ ಕ್ಷಣಗಳನ್ನ ಕಳೀಲಿಕ್ಕೆ ಹೋಗಿದ್ರು, ಅವರು ಇವತ್ತು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ, ಅವರ ಕುಟುಂಬವನ್ನು ಬಿಟ್ಟು ಅಗಲಿದ್ದಾರೆ, ತಮ್ಮ ತಾಯ್ನಾಡನ್ನು ಬಿಟ್ಟು ಅಗಲಿದ್ದಾರೆ. ಅವ್ರ ಎಲ್ಲ ಆತ್ಮಕ್ಕೆ ನಾವು ಒಂದು ಶಾಂತಿಯನ್ನು ಕೋರಿದ್ದೀವಿ ಮತ್ತು ಭಾರತದ ಸೈನಿಕರಿಗೆ ನಾವು ತಮ್ಮ ಜೊತೆಗಿದ್ದೀವಿ, ಇಡೀ ರಾಷ್ಟ್ರ ಅವ್ರ ಜೊತೆಗಿದ್ದೀವಿ ಅಂತಕ್ಕಂಥ ಸಂದೇಶವನ್ನು ಇವತ್ತು ನಾವು ಕೊಡಬೇಕಾಗಿದೆ. ಭಾರತದ ಮತ್ತು ಏಕತೆ ಅಖಂಡತೆ ಬಂದಾಗ ನಾವು ಎಲ್ಲ ಜಾತಿ, ಧರ್ಮ, ವರ್ಗ, ಭಾಷೆಗಳನ್ನು ಮೀರಿ ನಾವು ಭಾರತದ ಜೊತೆಗೆ ನಾವೆಲ್ಲರೂ ಒಂದಾಗಿದ್ದೀವಿ ಅಂತಕ್ಕಂಥ ಸಂದೇಶವನ್ನು ನಾವು ಕೊಡಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು ನಾವೆಲ್ಲರೂ ಸಹಿತ ಪಕ್ಷಾತೀತವಾಗಿ, ಭಾಷಾತೀತವಾಗಿ ಈ ಒಂದು ಸಭೆಯನ್ನು ಒಂದೇ ದಿನದಲ್ಲಿ ನಾವು ಆಯೋಜನೆ ಮಾಡಿದ್ರು ಸಹಿತ ಇವತ್ತು KLE ಶಿಕ್ಷಣ ಸಂಸ್ಥೆ ಆಗಿರ್ಬೋದು, CTE ಆಗಿರ್ಬೋದು, CLE ಆಗಿರ್ಬೋದು, ರಾಷ್ಟ್ರೀಯ ಸೇವಾ ಸಂಘ ಆಗಿರ್ಬೋದು, BJP ಆಗಿರ್ಬೋದು ಮತ್ತು ದೂಧಗಂಗಾ ಕೃಷ್ಣ ಸಹಕಾರಿ ಸಕ್ಕರೆ ಕಾರ್ಖಾನೆ ಆಗಿರ್ಬೋದು, ಇನ್ನೂ ಅನೇಕ ಶಿಕ್ಷಣ ಸಂಸ್ಥೆಗಳು ಮತ್ತು ಸಹಕಾರ ಸಂಸ್ಥೆಗಳು, ಇವತ್ತು ವಕೀಲರ ಸಂಘ ಆಗಿರ್ಬೋದು, ನಮ್ಮ IMA ಆಗಿರ್ಬೋದು, ಎಲ್ಲರೂ ಸಹಿತ ಈ ಒಂದು ಏನು ಶಾಂತಿ ಸಭೆಯಲ್ಲಿ ತಾವೆಲ್ಲರೂ ಸಹಿತ ಭಾಗವಹಿಸಿದಿರಿ. ಇದೇ ರೀತಿ ದೇಶದ ಅಖಂಡತೆ ಮತ್ತು ಏಕತೆ ಪ್ರಶ್ನೆ ಬಂದಾಗ ನಾವು ಒಂದು ಅಂತಕ್ಕಂಥ ಸಂದೇಶವನ್ನು ಕೊಡೋಣ. ಆ ಒಂದು ಅಗಲಿದ ಎಲ್ಲ ಆತ್ಮಗಳಿಗೆ ಚಿರಶಾಂತಿಯನ್ನು ಕೋರ್ತಾ ಆಗಮಿಸಿದ ತಮ್ಮೆಲ್ಲರಿಗೂ ಸಹಿತ ನಮಸ್ಕಾರಗಳು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಪೂಜ್ಯ ಶ್ರೀಗಳು ಈಗ ಮಾತನಾಡ್ತಾರೆ. ಅದಾದ ನಂತರ ತಾವೆಲ್ಲರೂ ಸಹಿತ ಸಮಾಧಾನದಿಂದ ಬಂದು ಇಲ್ಲಿ ಇದೇನು ಇವತ್ತು ಗಾಂಧಿ ಕಟ್ಟೆಯಲ್ಲಿ ಆಗ್ತಕ್ಕಂಥ ಸಭೆಯಲ್ಲಿ ತಾವು ಭಾಗವಹಿಸಿದಿರಿ. ತಾವೆಲ್ಲರೂ ಸಹಿತ ಒಬ್ಬೊಬ್ಬರಾಗಿ ಬಂದು ತಮ್ಮ ಏನು ಕ್ಯಾಂಡಲ್ಗಳನ್ನ ತಾವು ತಂದಿದ್ರಿ ಅದನ್ನು ಇಲ್ಲಿ ಒಂದು ಶಾಂತಿ ದೂತಕವಾಗಿ ಅವರ ಸ್ಮರಣಾರ್ಥ ತಾವೆಲ್ಲರೂ ಸಹಿತ ಅವುಗಳನ್ನು ಇಲ್ಲಿ ನಡಬೇಕಂತೇಳಿ ಇಡಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡಿ ಪೂಜ್ಯ ಶ್ರೀಗಳು ತಮ್ಮನ್ನು ಉದ್ದೇಶಿಸಿ ಮಾತನಾಡ್ತಾರೆ. ನಮಸ್ಕಾರ. ಹಮ್ಮಿಕೊಂಡಿರ್ತಕ್ಕಂತಹ ಈ ಶಾಂತಿ ಪಾದಯಾತ್ರೆಯಲ್ಲಿ ಪಾಲ್ಗೊಂಡಂತಹ ವಿಧಾನ ಪರಿಷತ್ತಿನ ಮಹೇಶ್ವರರಾದ ಮಹಂತೇಶ್ ಗೌರಿ ಮಂಡಲದಲ್ಲಿ ಎಲ್ಲ ಭಾರತ ಮಾತೆಯ ಸುಪುತ್ರರಲ್ಲಿ ಪತ್ರಕರ್ತರಲ್ಲಿ ತಮ್ಮೆಲ್ಲರಲ್ಲಿ ಸ್ವಾಗತ ಆಗ್ತದೆ. ನಮ್ಮ ದೇಶದ ಸ್ವರ್ಗ ಅಂದರೆ ಕಾಶ್ಮೀರ. 26 ಜನರನ್ನ ಉಗ್ರರು ಹತ್ಯೆ ಮಾಡಿರ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿರುವಂತಹ ವಿಷಯ. ಬಹಳಷ್ಟು ಧರ್ಮವನ್ನು ಹೊಂದಿರತಕ್ಕಂಥ ದೇಶ ಇದು. ಸರ್ವ ಧರ್ಮದ ಜನಾಂಗದ ಶಾಂತಿಯ ತೋಟ ಭಾರತ ದೇಶ ಅಂತ ಹೇಳ್ತೀವಿ. ಮತ್ತು ಭಾರತೀಯರು ಶಾಂತಿ ಪ್ರಿಯರು ಹೌದು. ಈ ಮಹಂತೇಶ್ ಕೋಟ್ಮಠ್ ಹೇಳಿದ ಹಾಗೆ ಅದು ದೌರ್ಬಲ್ಯ ಅಂತ ಬೇರೆಯವ್ರು ತಿಳ್ಕೋಬಾರ್ದು, ಬೇರೆ ದೇಶ ತಿಳ್ಕೋಬಾರ್ದು. ಇವತ್ತು ಈ ಘಟನೆಯನ್ನ ಭಾರತ ಅಷ್ಟೇ ಅಲ್ಲ, ಜಗತ್ತಿನ ದೊಡ್ಡ ನಡೆಸಿಕೊಂಡಿರ್ತಕ್ಕಂಥ ಅಮೆರಿಕ ಅಧ್ಯಕ್ಷರು ಕೂಡ ಈ ಘಟನೆ ಖಂಡಿಸಿದ. ಇದು ಆಗಬಾರ್ದಾಗಿತ್ತು ಅಂತ ಹೇಳಿದ್ದಾರೆ. ಇವತ್ತು ಬೇರೆ ದೇಶದವರು ಕೂಡ ಇದನ್ನು ಖಂಡಿಸಿ ಭಾರತ ಸರ್ಕಾರಕ್ಕೆ ಬೆಂಬಲವನ್ನು ಸೂಚಿಸಿದ್ದಾರೆ.
ಆ ನಿಟ್ಟಿನಲ್ಲಿ ಮುಂಬರುವ ದಿನಗಳು ಇನ್ನು 2-3 ದಿನದಲ್ಲಿ ಏನೇನು ಬದಲಾವಣೆ ಆಗ್ತದನ್ನ ಈಗ ಹೇಳೋಕ್ಕಾಗೋದಿಲ್ಲ. ಆದರೂ ಕೂಡ ನಾವೆಲ್ಲರೂ ಒಂದಾಗಿ ಸರ್ಕಾರದೊಂದಿಗೆ, ಯಾಕಂದರೆ ಈಗಾಗಲೇ ಅಮಿತ್ ಶಾ ಹೇಳಿದಾಗ ಪಾಕಿಸ್ತಾನಿಗಳು ಬೇರೆ ರಾಜ್ಯದಲ್ಲಿದ್ದಾರೆ ಅಂತಕ್ಕಂಥದ್ದು. ಅವರು ಅಧಿಕೃತವಾಗಿ ಇರ್ಬೋದು, ಅನಧಿಕೃತವಾಗಿರ್ಬೋದು, ಅವರೆಲ್ಲರೂ ಕೂಡ ನಾಳೆ ಸಂಜೆ ಒಳಗಾಗಿ ದೇಶವನ್ನು ತೊಲಗಬೇಕು ಅಂತ ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ಭಾರತೀಯರಾಗಿರ್ತಕ್ಕಂಥವರು ಈ ನೆಲದ ಬಗ್ಗೆ, ದೇಶದ ಬಗ್ಗೆ, ದೇಶಾಭಿಮಾನ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಇವತ್ತು ದೇಶಕ್ಕಾಗಿ ನಾವೇನು ತ್ಯಾಗ ಮಾಡಬೇಕು, ನಮ್ಮ ಕೆಲಸ ಅನ್ನೋದನ್ನು ನಾವು ತಿಳ್ಕೊಬೇಕು. ಬರೇ ಜನನಿ ಜನ್ಮಭೂಮಿ ಸ್ವರ್ಗಾದಪಿ ಗದೇರ ಅಷ್ಟೇ ಅನ್ನೋದಲ್ಲ, ಜನ್ಮಭೂಮಿ ಅಷ್ಟೇ ಅನ್ನೋದಲ್ಲ, ಜನ್ಮಭೂಮಿಗೆ ನಾವು ಏನಾದ್ರು ತ್ಯಾಗ ಮಾಡಬೇಕು. ಆ ನಿಟ್ಟಿನಲ್ಲಿ ಸಂದರ್ಭ ಬಂದಿರತಕ್ಕಂಥದ್ದು. ಇವತ್ತು ನಮ್ಮ ರಾಜ್ಯದ 3 ಜನ ಹುತಾತ್ಮರಾಗಿದ್ದಾರೆ. ಅಲ್ಲಿ ಅವರನ್ನು ಹತ್ಯೆ ಮಾಡಿದ್ದಾರೆ. ಗಂಡನನ್ನ ಕಳ್ಕೊಂಡಿರ್ತಕ್ಕಂತಹ ಹೆಂಡತಿ ಆ ಉಗ್ರನಿಗೆ ಒಂದು ಮಾತನ್ನು ಹೇಳ್ತಾಳೆ, ನನ್ನನ್ನು ಸಾಯಿಸು. ಈ ಮಾತು ಹೇಳ್ತಕ್ಕಂಥವ್ರು ಭಾರತ ದೇಶ ಬಿಟ್ಟು ಬೇರೆ ಯಾವ ದೇಶ ಹೇಳಂಗಿಲ್ಲ, ಗಂಡ ಸತ್ತ ನನ್ನನ್ನು ಸಾಯಿಸುವಂತೆ. ಅಷ್ಟು ಪತಿ ಬಗ್ಗೆ ಇರ್ತಕ್ಕಂಥ ಗೌರವವನ್ನು ನಾವು ಕಾಣ್ತೀವಿ. ಆದರೆ ಆ ಉಗ್ರರು ಪತಿಗಳನ್ನಷ್ಟೇ ಸಾಯಿಸಿದ್ದಾರೆ. ಆದರೂ ಕೂಡ ಇವತ್ತು ಆ ಕುಟುಂಬಗಳಿಗೆ ಏನು 26 ಜನ ಅಲ್ಲಿ ಉಗ್ರರಿಂದ ಹತ್ಯೆಯಾಗಿದ್ದಾರೆ, ಆ 26 ಕುಟುಂಬಗಳಿಗೆ ಆ ಒಂದು ಸಮಾಧಾನವನ್ನು, ಶಾಂತಿಯನ್ನು ನೀಡುವಂಥ ಶಕ್ತಿಯನ್ನು ಭಗವಂತ ನೀಡಲಿ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಕ್ಕಂತಹ ಎಲ್ಲ ಸಂಸ್ಥೆಯವರು, ಶಿಕ್ಷಣ ಸಂಸ್ಥೆ ಇರ್ಬೋದು, ಗಣ್ಯ ನಾಗರಿಕರಿರ್ಬೋದು ಮತ್ತು ವಿದ್ಯಾರ್ಥಿ ಇರ್ಬೋದು, ತಾವೆಲ್ಲರೂ ಪಾಲ್ಗೊಂಡಿದ್ದೀರಿ. ತಮಗೆಲ್ಲ ವಂದಿಸಿ 2 ಮಾತಿಗೆ ವಿರಾಮ ಕೊಡ್ತಾರೆ.